ಹಾಯ್ ಗುಡ್ ಮಾರ್ನಿಂಗ್ ರೀ. ನಾನು ನಿಮ್ಮ ಟ್ರಕ್ ಪೈಲಟ್ ಮಾತಾಡ್ತೀನಿ ರೀ. ನಾ ಒಂದು ಮುಂಬೈ ಘಾಟ್ ಸೆಕ್ಷನ್ದಾಗ ಸಿಗ್ಬಿದ್ದೀನಿ ರೀ ಮುಂಜಾನೆ ಮಾರ್ನಿಂಗ್ 4 ಗಂಟೆಯಿಂದ. ಯಾಕಂತಂದ್ರೆ ನೋಡ್ರಿ, ಮಳೆ ಜಾಸ್ತಿ ಆದ ಕಾರಣದಿಂದ ಗಾಡಿಗಳೆಲ್ಲ ಜಾಮ್ ಆಗ್ಯಾವ. ಯಾಕಂತಂದ್ರೆ ಪೂರಾ ನೀರು ರೋಡಿನ ಮೇಲೆ ಹರಿದು ಹೊಂಟವ್ರಿ. ಹಾಗಾಗಿ ಪೂರ್ತಿ ಜಾಮ್ ಆಗ್ಯಾವ. ಪೂರಾ ಘಾಟ್ ಸೆಕ್ಷನ್ ಜಾಮ್ ಅದ ನೋಡ್ರಿ. ಕಾರ್ಗಳಂತೂ ಹೋಗಪ್ಲೇನೆ ಇಲ್ಲ, ಅಷ್ಟೊಂದು ಜಾಮ್ ಆಗ್ಯದ. ಘಾಟ್ ಸೆಕ್ಷನ್ ಅಂತೂ ಭಾಳ ಜಾಮ್ ಆಗ್ಯದ್ರಿ. ನಾ ಯಾಕೆ ಜಾಮ್ ಆಗ್ಯದ ಏನೋ ಗೊತ್ತಿರ್ಲಿಲ್ಲ. ನಾ ಎಲ್ಲೋ ಎಕ್ಸ್ಟೆಂಡ್ ಆಗಿರ್ಬೇಕು ಅಂತ ತಿಳ್ಕೊಂಡಿದ್ದೆ. ಬಟ್ ಇಷ್ಟು ನೀರಿಲ್ಲಿ ನಿಂತವ, ಇಷ್ಟು ಜಾಮ ನೀರಿಲ್ಲಿ ಆಗ್ಯದ ಅಂತ ನಾ ಗೊತ್ತಿರ್ಲಿಲ್ಲ. ಸೊ ಇಷ್ಟು ಮಳಿ ಬಂದಿನ ಕಡೆಯಿಂದ ನೋಡ್ರಿ ಪೂರ್ತಿ ಘಾಟ್ ಸೆಕ್ಷನ್ ಪೂರಾ ಜಾಮ್ ಅದ. ಭಾಳ ಸಿಕ್ಕಾಪಟ್ಟೆ ಜಾಮ್ ಅದ. ನೀರ್ ಪೂರಾ ರೋಡಿನ ಮೇಲೆ ಬಂದಿನ ಕಡೆಯಿಂದ ಗಾಡಿಗಳೆಲ್ಲ ಯಾವ ಆ ಕಡೆಯಿಂದ ಈ ಕಡೆ ಹೋಗ್ಲಕ್ ಆಗ್ಲತ್ತಿಲ್ಲ. ಹಂಗಂತ ಇಷ್ಟು ಜಾಮ್ ಅದ. ನೋಡಂಬ್ರಿ, ಅದು ನೀರ್ ಎಲ್ಲಿ ಹೊಂಟಾವ ಏನಿಲ್ಲ ನನಗೂ ಗೊತ್ತಿಲ್ಲ. ಯಾಕಂತಂದ್ರೆ ನಾನು ಭಾಳ ಹಿಂದಿದ್ದೀನಿ. ಮುಂದೆ ಹೋದಾಗೆ ಗೊತ್ತಾಗ್ತದ ಎಲ್ಲಿ ಎಷ್ಟು ನೀರವ, ಎದ್ರ ಕಡೆ ಜಾಮ್ ಆಗಿತ್ತು ಏನಲ್ಲ ಅಂತ ನನಗೂ ಡೀಟೇಲ್ ಗೊತ್ತಾಗ್ತದ. ಯಾಕಂತಂದ್ರೆ ಎಲ್ಲ ಜನ ಹೇಳಿನ ಕಡೆನೇ ನನಗೆ ಗೊತ್ತಾಯ್ತು. ಹಂಗೆ ಮುಂದೆ ಸ್ವಲ್ಪ ಈಗ ಮೂವ್ ಆಗ್ಲತ್ತದ. ನೋಡೋಣ ಮುಂದೆ ಯಾವ್ದು ಕಾರಣದಿಂದ ಜಾಮ್ ಆಗ್ಯದ ಅಂಬುದು ನಮಗೂ ಗೊತ್ತೈತದ. ನೋಡ್ರಿ, ಮೇನ್ ಜಾಮ್ ಆಗಿದ್ದು ಅಂತಂದ್ರೆ ಇಲ್ಲೇ ನೋಡ್ರಿ, ಜಸ್ಟ್ ಘಾಟ್ ಎಂಟ್ರೆನ್ಸ್ ಜಸ್ಟ್ ಒಂದು 500 ಮೀಟರ್ಸ್ ಬಿಫೋರ್ ಆಗ್ಯದ ನೋಡ್ರಿ. ಇಷ್ಟೊಂದು ಜಾಮ, ಎಷ್ಟು ಮಟ್ಟಿಗೆ ಜಾಮ್ ಆಗ್ಯದ ನೋಡ್ರಿ. ಬಾಬಾ ಕಾರ್ಗಳೆಲ್ಲ ಈಗ ಮೂವ್ ಆಗ್ಲತ್ತವ. ಇಷ್ಟು ತನಕ ಕಾರ್ ಮೂವ್ ಆಗ್ಲಕ್ ಚಾನ್ಸ್ ಇದ್ದಿಲ್ಲ. ಬಟ್ ನೋಡ್ರಿ ನೀರ ಇಲ್ಲಿ ನೋಡ್ರಿ, ಗಾಡಿ ತೆಗಿಲ್ಬೇಕಿರ ಗಾಡಿ ಸಿಗ್ತದ. ಅವ ಏನ್ರಿ ಇಷ್ಟು ಭಯಂಕರ ಮಳೆ ಬಿದ್ದಿನ ಕಡೆ ಇಷ್ಟು ಜಾಮ್ ಅಪ್ಪ ಅಂತಂದ್ರೆ ನೋಡ್ರಿ, ನೀರ ಎಲ್ಲಿ ಬೇಕಲ್ಲಿ ಕಾರ್ಗಳೆಲ್ಲ ಹೋಗ್ಯಾವ ನೋಡ್ರಿ. ಪೆಟ್ರೋಲ್ ಪಂಪ್ನಾಗೆಲ್ಲ ನೀರು ಉಟ್ಟ್ಯಾವ ಅಂತಂದ್ರೆ ಸಾಮಾನ್ಯ ಮಾತಿಲ್ಲ. ಎಷ್ಟು ಮಟ್ಟಿಗೆ ಮಳೆ ಬಿದ್ದದ ಅಂತ ನೀವೇ ಮತ್ತೆ ಮ್ಯಾಗಿನ ಮಳೆ ಸ್ಟಾರ್ಟ್ ಆಗ್ಯದ. ಅಲ್ಲಿ ಎದುರು ನೋಡ್ರಿ ಗಾಡಿಗಳು ಅವು ಜಾಮ್ ಆಗ್ಯಾವ. ಯಾರು ಬರಪ್ಲೆ ಹೋಗಪ್ಲೇನೆ ಇಲ್ಲ. ಮುಂಬೈ ಯಾರು ಬರಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇಷ್ಟು ಭಯಂಕರ ಅದಪ್ಪ ಅಂತಂದ್ರೆ ಯಾರು ಬರ್ಲಕ್ಕೆ ಹೋಗ್ಬೇಡ್ರಿ. ಮಿನಿಮಮ್ ಈ 8 ದಿನ ಈ ಕಡೆ ಮುಂಬೈ ಸಾವಾಸೆ ಬೇಡ. ಯಾಕಂದ್ರೆ ನೋಡ್ರಿ ಎಷ್ಟು ಜಾಮ್ ಆಗ್ಯದ ಏನಿಲ್ಲ. ಮೇನ್ ಮುಂಬೈ ಘಾಟ್ ಇಳಿತಿಲ್ಕೆ ಇಷ್ಟು ಜಾಮ್ ಅದ. ಹಾಗಾಗಿ ಯಾರು ಬರ್ಲಕ್ ಹೋಗ್ಬೇಡ್ರಪ್ಪ. ಬಂದ್ರಪ್ಪ ಅಂತಂದ್ರ ಈ ಮಳೆಗೆ ಸಿಗ್ಬೇಕೈತು ನೋಡ್ರಿ. ನಾ ಅಂತೂ ನೋಡ್ರಿ ಮಾರ್ನಿಂಗ್ 3 ಹಿಡಿದು ಸಿಕ್ಕಿದ್ದೀನಿ. ಹಂಗೆ ನಿದ್ದಿನೂ ಅಷ್ಟೇ ಹೊಂಟಿತ್ತು. ಯಾಕಾಗ್ಯದ ಅಂತ ನಂಗೆ ಗೊತ್ತಿದ್ದಿಲ್ಲ. ಬಟ್ ಎಕ್ಸಿಡೆಂಟ್ ಏನಾರ ಆಗಿರ್ಬೋದು. ಅದಕ್ಕೆ ಇಷ್ಟು ಘಾಟ್ ಜಾಮ್ ಆಗ್ಬೇಕು ಅಂತಂದ್ರೆ ಯಾವಾಗ್ಲೂ ಎಕ್ಸಿಡೆಂಟ್ ಕಡೆಯಿಂದ ಜಾಮ್ ಆಗ್ತದ ಅಂತ ನಾವ್ ಅನ್ಕೊಂಡಿದ್ದೆವು. ಬಟ್ ಎಕ್ಸಿಡೆಂಟ್ ಅಲ್ಲ ನೋಡ್ರಿ, ಮಳಿ ನೀರ್ಲಿಂದ ಇಷ್ಟು ಜಾಮ್ ಆಗ್ಯದ. ಮುಂಬೈ ಕಟಪ್ ಆಗ್ಯದ. ಆ ಕಡೆಯಿಂದ ಈ ಕಡೆ ಜನ ಮುಂಬೈ ಇದ್ದಾಗಿನ ಜನ ಮುಂಬೈದಾಗೆ ಇರ್ಬೇಕು, ಪೂನಾದಾಗ ಇದ್ದಿನ ಜನ ಪೂನಾದಾಗೆ ಇರ್ಬೇಕು. ಹಾಗಾಗಿ ನೀವು ಯಾರು ಬರ್ಬೇಡ್ರಿ. ಇದು ನೋಡ್ರಿ ಎಷ್ಟು ಡೇಂಜರ್ ಆಗ್ಯದ. ಒಂದಂತೂ ನಿದ್ದಿಗಣಾಗ ಕಟಾಸಿ ಸಾಕಾಗಿತ್ತು. ನಿದ್ದಿ ಕಟಾಸಿ ಅರ್ಧ ಅಂತೂ ನಿದ್ದಿನೇ ಆಯ್ತು. ಗಾಡಿಗಳು ನೋಡ್ರಿ ಪೂರಾ ನೀರಿನಾಗೆ ನಿಂತವ. ಇದೇ ಮಳಿ ಏನಾರ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಇನ್ನೂ ಜಾಸ್ತಿ ಆಗಂತ ಚಾನ್ಸಸ್ ಭಾಳ ಅದ. ಯಾಕಂದ್ರೆ ನೋಡ್ರಿ ಎಲ್ಲಾ ಕಡೆ ಪೆಟ್ರೋಲ್ ಪಂಪ್ದಾಗ ನೋಡ್ರಿ ಎಲ್ಲಾ ಕಡೆ ನೀರ್ ಭಾಳ ಭಯಾನಕ ಮಳಿ ಬಿದ್ದದ. ಮತ್ ಮ್ಯಾಗಿನ ಮಳಿನೂ ಅಂತೂ ಕಮ್ಮಿ ಆಗೋಲಾಗ್ಯದ. ನೋಡ್ರಿ ಎಷ್ಟು ಡೇಂಜರ್ ನೋಡ್ತದ. ಎಲ್ಲಿ ನೋಡಿದ್ರು ನೋಡ್ರಿ ನೀರು. ಇದು ಮುಂಬೈ ಸ್ಥಿತಿ. ಈಗ ಜಸ್ಟ್ ಪೊಲೀಸರಂತೂ ಎಲ್ಲ ಏನಪ್ಪಾ ಅಂತಂದ್ರೆ ವ್ಯವಸ್ಥೆ ಮಾಡ್ಲತ್ತಾರ. ಏನೇನೋ ಹೇಳತ್ತಾರ ನೋಡ್ರಿ, ಹ್ಯಾಂಗ್ ಹೋಗ್ಬೇಕು ಹ್ಯಾಂಗಿಲ್ಲ ಅಂತ. ಯಾಕಂದ್ರೆ ಕಡೆಯಿಂದ ಹೋಗ್ಬೇಕು, ಈ ಕಡೆಯಿಂದ ಇಲ್ಲ. ನಾವಂತೂ ಸಮೀಪ ಬಂದಿದ್ದೇವೆ. ನಮಗೂ ಅಂಜಿಕೆ ಆಲತ್ತ. ಯಾಕಂದ್ರೆ ಇಲ್ಲಿ ಯಾವಾಗ ಹೋಗ್ತೀನಿ ಅಂತ ಅನಿಸ್ಲತ್ತದ. ಮತ್ ಮಳಿಗಿಳಿ ಜಾಮ್ ಐತಪ್ಪ ಅಂತಂದ್ರೆ ನಾವು ಇಲ್ಲೇ ಸಿಗ್ಬೇಕೈತಿ. ಮತ್ತೆ ನಡಿಯೋ ಅಣ್ಣ, ನಡಿ ಹೋಗ್ಲಿ. ನೋಡ್ರಿ ಪಾಪ ಪೊಲೀಸರಂತೂ ನೋಡ್ರಿ ನೀರ ನಾವಂತೂ ಪಾಸ್ ಅಲ್ಲತ್ತೀವಿ ನೋಡ್ರಿ. ಅಂತೂ ಪಾಸ್ ಆದೇವು ಫ್ರೆಂಡ್ಸ್. ನೀರ್ ನೋಡ್ರಿ ಮತ್ತೂ ಎಷ್ಟದ. ಪ್ರತಿಯೊಬ್ಬರು ಈ ಒಂದು ಘಾಟ್ ಎಂಡಿಂಗ ಮತ್ತು ಸ್ಟಾರ್ಟಿಂಗಿಗೆ ಇಲ್ಲಿ ಚಾ ಕುಡಿದಾಗ್ಲಿ, ಡೀಸೆಲ್ ಪೆಟ್ರೋಲ್ ಪ್ರತಿಯೊಂದು ರೆಸ್ಟ್ ಮಾಡ್ತಾರ. ಇಂಥ ಒಂದು ಪ್ಲೇಸ್ನಾಗೆ ಮೇನ್ ಆಗ್ಯದ ನೋಡ್ರಿ. ಎಲ್ಲ ನಮ್ KH56 ಬಸ್ ಕಲ್ಯಾಣ ಗಾಡಿನೂ ನಿಂತದ. ಇಲ್ಲಿ ಬಸ್ ನಿಂತದ. ನಾವಂತೂ ಪಾಸ್ ಆದ್ವಿ. ಆದ್ರ ನೀರಿನ ನೋಡ್ರಿ ಪೂರಾ ಒಂದು ಕೆರಿ ಮಾಡ್ಬೇಕದ ಇಂಥ ಒಂದು ಪ್ಲೇಸ್ದಾಗ. ನೋಡ್ರಿ ಜಾಮ ಏನ್ ಹೇಳಪ್ಲೇನೆ ಇಲ್ಲ. ಎಷ್ಟು ಹೇಳಿದ್ರು ಕಮ್ಮಿ ಅದ. ಈ ಒಂದು ಇದ್ರದ್ದು ಪ್ರವಾಹನೇ ಬಂದಪ್ಲೆ ಆಗ್ಯದ. ಪೂರಾ ನೋಡ್ರಿ ಎಲ್ಲಾ ಕಡೆಯಿಂದ ಅಸ್ತವ್ಯಸ್ತ ಆಗೋಗ್ಯದ. ನೋಡ್ರಿ ಗಾಡಿಗಳು ಫ್ರಂಟ್, ಯಾಕಂದ್ರೆ ಇವು ಪುನಾಲಿಂದ ಹೊಂಟಾವ ಮುಂಬೈ ಟುವರ್ಡ್ಸ್ ಮುಂಬೈ ನಡೆದವ್ರು. ಬಟ್ ನೋಡ್ರಿ ಅವರಿಗೂ ಅದೇ ನೀರಿನ ಕಡೆಯಿಂದ ನಿಂತಾರ. ಅವ್ರಿಗೂ ಗೊತ್ತಿರ್ಲಿಕ್ಕಿಲ್ಲ ಪಾಪ ಯಾಕೆ ಎಷ್ಟು ಜಾಮ್ ಆಗ್ಯದ ಏನಿಲ್ಲ ಅಂತ. ಈಗ ಗೊತ್ತಾಗಿತ್ತ ಎದರ ಕಡೆ ನಿಂತಿದೆ ಏನಿಲ್ಲ ಅಂತ. ಬಟ್ ಮುಂಬೈದಾಗ ಮಳಿ ಭಾಳ ಅದ. ಹಾಗಾಗಿ ನೀವು ಯಾರು ಮುಂಬೈ ಕಡೆ ಬರ್ಲಕ್ ಹೋಗ್ಬೇಡ್ರಿ. ಏನೋ ಒಂದು ಎಮರ್ಜೆನ್ಸಿ ಇದ್ರ ಬರ್ರಿ. ಬೇಕಾಬಿಟ್ಟು ಏನೋ ಮುಂಬೈ ಒಳ್ಳೆಳಕ್ ಬಂದ್ರೆ ನೋಡ್ರಿ ಇಂಥ ಒಂದು ಪರಿಸ್ಥಿತಿ ನಾವು ಸಿಕ್ಬೇಕಾಯ್ತದ. ಹಾಗಾಗಿ ನಂದೊಂದು ನಿಮ್ದು ರಿಕ್ವೆಸ್ಟ್, ಯಾರು ಬರ್ಲಕ್ ಹೋಗ್ಬೇಡ್ರಿ. ಬಂದ್ರ ಇಂಥ ಒಂದು ಜಾಮೀನಾಗ ಸಿಕ್ಬೇಕಾಯ್ತದ. ನೋಡ್ರಿ ಎಷ್ಟು ಭಯಂಕರ ಮಳಿ ಅದ ಏನಿಲ್ಲ. ನಾವಿತ್ತು ಈ ಒಂದು ಜಾಮೀನಾಗಿಂದು ನಿಮಗ
ವಿಡಿಯೋ ಮಾಡ್ಕೋತ ತೋರ್ಸ್ಕೊತ ಅಂತೂ ಯಾವ ಮಟ್ಟಿಗಿತ್ತು ಯಾವ ಸ್ಥಿತಿ ಇತ್ತು ನಮ್ದೆಲ್ಲ ಅಂತ ತೋರಿಸಿದೀನಿ. ಹಾಗಾಗಿ ದಯಮಾಡಿ ಯಾರು ಬರ್ಲಕ್ ಹೋಗ್ಬೇಡ್ರಿ. ಟೇಕ್ ಕೇರ್, ಬಾಯ್ ಬಾಯ್.